ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಮಾಡಿರುವಂತಹ ಹಿನ್ನೆಲೆ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ದೇವರಾಜ ಅರಸು ಹಾಗೂ ನಿಜಲಿಂಗಪ್ಪನವರ ನಂತರ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ದಿನಗಳ ಕಾಲ ಸಿಎಂ ಆಗಿದ್ದಾರೆ. ಇನ್ನು ದೇವರಾಜ್ ಅರಸು ಅವರಂತೆ ಸಿದ್ದರಾಮಯ್ಯ ಸಹ ಉತ್ತಮ ಆಡಳಿತವನ್ನ ನೀಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂತಹ ಬಡವರ ಶೋಷಿತರ ಪರವಾಗಿ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ರಾಮಲಿಂಗಯ್ಯ ಅವರು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ಹಾಗೇನೆ ಪಕ್ಷದ ಅಧ್ಯಕ್ಷರು ಸಿಎಂಗೆ ಮತ್ತೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಈ ಬಗ್ಗೆ ನಾನ್ ಮಾತಾಡಲ್ಲ, ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ದಿನಗಳು ಮುಖ್ಯಮಂತ್ರಿಗಳಾಗಿದ್ದು ದೇವರಾಜ ಅರಸು ಅವರು, ನಿಜಲಿಂಗಪ್ಪ ಅವರು ಅಷ್ಟೇ ಸುಮಾರು 7 ವರ್ಷ ಕೂಡ ಅವರು ಆಗಿದ್ದರು. ಅವರಿಬ್ಬರನ್ನೂ ಮೀರಿಸಿ ಇವತ್ತು ಸಿದ್ದರಾಮಯ್ಯನವರು ಅತಿ ಹೆಚ್ಚು ದೀರ್ಘಕಾಲದ ಮುಖ್ಯಮಂತ್ರಿ ನಮ್ಮ ಯಾವ ರೀತಿ ದೇವರಾಜ ಅರಸು ಅವರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು, ನಿಜಲಿಂಗಪ್ಪನವರು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿದ್ರು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಜನಪರ, ಅದರಲ್ಲಿ ವಿಶೇಷವಾಗಿ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರಲ್ಲ, ಅದು ಜಾತಿ ಇಲ್ಲ, ಜಾತಿ ಮತ ಏನೂ ಇಲ್ಲ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಬಲ ಕೊಡುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಈ 7.5 ವರ್ಷದಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ರು 2028 ಮೇವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರಬೇಕು ಅಂತ ಆಸೆ ನಿಮ್ಮ ಆಸೆ ಏನಿಲ್ವಾ ಸರ್? ಹೈಕಮಾಂಡು ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ತಾರೆ ಅಷ್ಟೇ. ನಾವು ಯಾವಾಗ ತೀರ್ಮಾನ ಆಗುತ್ತೆ ಸರ್? ಎಲ್ಲರೂ ಇದೇ ಡೈಲಾಗ್ ಹೇಳ್ತಿದ್ದಾರೆ. ಎಲ್ಲ ಕೇಳಬೇಡಿ. ನೀವು ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ನಾನು ಗಡ್ಕರಿ ಅವ್ರ ಮೀಟಿಂಗ್ ಕರೆದಿದ್ದಾರೆ. ಪ್ರತಿ ವರ್ಷ ಮೀಟಿಂಗ್ ಇರುತ್ತೆ. ಹೋದ ವರ್ಷ ನಾನು ಕಾಲ್ ಆಪರೇಷನ್ ಆಗಿತ್ತು, ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಾಗೆ ಅದು ಪ್ರತಿ ವರ್ಷ ಇರುತ್ತೆ. ಈ ವರ್ಷ ಕೂಡ